ಜೈಲಿನಲ್ಲಿ ರಾಜಾತಿಥ್ಯ ನೀಡಿದ್ದಂತಹ ಪೊಲೀಸರ ಸಸ್ಪೆಂಡ್ಗೂ ಆದೇಶ ಹೊರಡಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ಇದು. ಜೈಲಿನಲ್ಲಿ ರಾಜಾತಿಥ್ಯ ಕೊಟ್ಟಿದ್ರಲ್ಲ ಪೊಲೀಸರು, ಅವ್ರನ್ನು ಸಸ್ಪೆಂಡ್ ಮಾಡಿ ಅಂತ ಆದೇಶ ಬಂದಿದೆ. ಸುಪ್ರೀಂ ಕೋರ್ಟ್ನ ಆದೇಶ ಇದು. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಅನುಭವಿಸಿದ್ರು ದರ್ಶನ್. ಅದಕ್ಕೆ ನೇರ ಕಾರಣಕರ್ತರಾದಂಥವರು ಪೊಲೀಸರೇ. ಪೊಲೀಸರಿಗೆ ಗೊತ್ತಿಲ್ಲದೆ ರಾಜಾತಿಥ್ಯ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಐಷಾರಾಮಿ ಜೀವನ ನಡೆಸ್ತಾ ಇದ್ರು ದರ್ಶನ್, ಅದು ಜೈಲಿನಲ್ಲಿ. ಅದಕ್ಕೆ ಒತ್ತಾಸೆಯಾಗಿದ್ದ್ಯಾರು? ಪೊಲೀಸರು. ಪೊಲೀಸರನ್ನ ಅಮಾನತು ಮಾಡಿ ಅಂತ ಬಂದಿದೆ. ಸಾಕಲ್ಲ ಇಷ್ಟು. ನ್ಯಾಯ ಇನ್ನೂ ಜೀವಂತವಾಗಿದೆ. ನ್ಯಾಯಾಲಯದ ಮೇಲೆ, ನ್ಯಾಯಾಂಗದ ಮೇಲೆ, ಕಾನೂನಿನ ಮೇಲೆ ಜನಕ್ಕೆ ಇವತ್ತು ನಂಬಿಕೆ, ವಿಶ್ವಾಸ ಇಮ್ಮಡಿಯಾಗಿದೆ, ಇನ್ನಷ್ಟು ಹೆಚ್ಚಾಗಿದೆ. ಅಲ್ಲ ರೀ, ಪ್ರತಿಯೊಬ್ಬರಿಗೂ ಹೀಗೆ ಮಾಡ್ತಾ ಹೋದರೆ ಕೋರ್ಟ್ಗಳು, ಪಾಪ ನಾಳೆ ನ್ಯಾಯ ಸಿಗೋದು ಹೇಗೆ? ಎಷ್ಟು ತೊಡಕಾಗಿದೆ ಅಂತ ನೀವೇ ಗಮನಿಸಿ. ಒಂದು ರಾಜಾತಿಥ್ಯ ಪ್ರಕರಣ, ಅದಾದ ನಂತರ ಚಿಕ್ಕಣ್ಣ ಅವ್ರ ಜೊತೆ ಸುತ್ತಾಡಿದ್ದು, ಅದಾದ ನಂತರ ಅವರ ಮೇಲೆ ಕೇಳಿ ಬಂದಂಥ ಇನ್ನೊಂದಷ್ಟು ಆರೋಪಗಳು, ಇವೆಲ್ಲವೂ ಕೂಡ ಜಾಮೀನು ರದ್ದಾಗುವುದಕ್ಕೆ ಕಾರಣವಾಗಿದ್ದಾವೆ. ಕೊಲೆ ಆರೋಪಿ ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನನ್ನು ರದ್ದು ಮಾಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.